ಹುಲಿಯೂರುದುರ್ಗದ ಜನರ ಮನದ ಗುರುಗಳು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಶುಕೂರ್ ಅವರು ಪ್ರತಿ ಶನಿವಾರ ಹುಲಿಯೂರುದುರ್ಗಕ್ಕೆ ಭೇಟಿ ಕೊಡಲಿದ್ದಾರೆ. ಹೌದು, ಹುಲಿಯೂರುದುರ್ಗದ ಜನಗಳ ಮನದಾಳದ ಮಾತು. ಗುರುಗಳು ಎಂದೇ ಖ್ಯಾತಿಯಾಗಿರುವ ಅಬ್ದುಲ್ ಶುಕೂರ್ ಗುರುಜಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲೆ ಗೌರವ ಅಧ್ಯಕ್ಷರು ಆಗಿರುವ ಇವರ ಇನ್ನೊಂದು ರೀತಿಯ ಸಹಾಯ ಹಸ್ತ. ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವುದು ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಹೋಳಿಗೆ ತರಬೇತಿ ಉಚಿತವಾಗಿ ನೀಡುವುದು. ಇನ್ನು ಇವರಿಗೆ ದೈವ ಶಕ್ತಿ ಹೊಂದಿದ್ದು ಕಷ್ಟ ಅಂತ ಬಂದವರಿಗೆ ಅಂದರೆ ಮಾಟ ಮಂತ್ರ, ಗಾಳಿ ಸಂಚಾರ, ಇನ್ನು ಸರ್ಪದೋಷ ಪರಿಹಾರ, ಸತಿಪತಿ ಕಲಹ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತಾರೆ. ಪ್ರಾಬ್ಲಮ್ ಆಗಿತ್ತು. ಏನು ಪ್ರಾಬ್ಲಮ್ ಆಗಿತ್ತು? ಮನೆ ಕಡೆ ನಮ್ಮ ಹೆಂಗಸರಿಗೆ ಆರೋಗ್ಯ ಸರಿ ಇರಲಿಲ್ಲ. ಕಮ್ಮಿ ಆಗೈತೆ. ನಾವು ಇಲ್ಲಿ ನಮ್ಮ ಮಗ ತುರುವೇಕೆರೆಯಲ್ಲಿದ್ದಾನೆ. ಅವರು ಇವ್ರಿಗೆ ಪರಿಚಯ. ನಮ್ಮಿಬ್ಬರು ಪ್ರಾಬ್ಲಮ್. ನಾವು ಇರೋದೇ ಒಂದೇ ಮನೆ ಸಾಕ್ತಾರೆ. ಕೆಟಿಕೆರೆ ಅದರಿಂದ ನಮ್ಮ ಹುಡುಗ ಹೇಳವನೆ ಉತ್ತಮ ಆಗೈತೆ ಅಂತ. ನಮ್ಗೆ ಈಗ ಬಂದು ಅಂದ್ರೆ ಡಾಕ್ಟರ್ ತೋರಿಸಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಏನ್ ಹೇಳಿದ್ರು ಅವರು ಕರೆಕ್ಟಾಗಿ ಹೇಳ್ಯಾರ. ಒಂದು ವರ್ಷ ಆಯ್ತು ನಾವಿಲ್ಲಿ ಬಂದು. ನಾವು ಬಂದಮೇಲೆ ಚೆನ್ನಾಗಿದ್ದೀವಿ. ಗುರುಗಳು ತಗೊಂಡ್ಮೇಲೆ ಈಗ ತಿರ್ಗ ಈಗ ನಮ್ದು ಒಂದು ವರ್ಷ ಆದ್ಮೇಲೆ ತಿರ್ಗ ನಾವು ಚೆನ್ನಾಗಿ ಗುರುಗಳು ತಗೊಂಡಿದ್ದೀವಿ. ಮೌಲ ಅಂತ ಯಾವರು? ಹುಲಿಯೂರುದುರ್ಗ ಕುಣಿಯೋತರ ತುಮಕೂರು ಡಿಸ್ಟಿಕ್. ಸರ್, ಇಲ್ಲಿ ಏನು ಪ್ರಾಬ್ಲಮ್ ಆಗೋಸ್ಕರ ಬಂದಿದ್ದೀವಿ? ಇಲ್ಲಿ ಏನೇ ತೊಂದರೆ ಇದ್ರು ಏನೇ ಕಷ್ಟ ಬಂದ್ರು ಗುರುಗಳ ಹತ್ರ ಬಂದರೆ ವಾಸಿ ಆಗುತ್ತೆ. ಡಾಕ್ಟ್ರ್ ಕೈಯಲ್ಲಿ ಯಾಕೆ ವಾಸಿ ಆಗೋದಿಲ್ಲ, ಇಲ್ಲಿ ಆಗುತ್ತೆ. 90% ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ಆಗಲೇ ತುಂಬ ನಾವು ನೋಡೋಂಗೆ 17 ವರ್ಷದಿಂದ ಗುರುಗಳು ಬರ್ತಾವ್ರೆ. ಏನೋ ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಏನೇ ತೊಂದರೆ ಬಂದರೂ ಬಂದು ತೋರಿಸಿದ್ರು ವಾಸಿ ಆಗುತ್ತೆ. ಇವರು ಏನೇನು ಗುಣಪಡ್ತಾರೆ? ಏನೇ ಕಷ್ಟ ಬಂದ್ರು ಏನು ಡೌಟ್ ಬಂದ್ರು ಗುರುಗಳ ಹತ್ರ ಬಂದರೆ ಅದು ಕೇಳಿದರೆ ಇದೇ ಥರ ಅಂತ ಹೇಳ್ತಾರೆ. ಸಾಲಾಗುತ್ತೆ. ಆಮೇಲೆ ಅಕ್ಕಪಕ್ಕ ಏನೇ ತೊಂದರೆ ಬಂದ್ರು ಈ ಥರ ಗಂಧ ಊರಲ್ಲಿ ಗಂಧ ಮಾಡಿದ್ರು ಅವ್ರ ಕೈಯಲ್ಲಿ ಏನಾಗುತ್ತೆ ಸಹಾಯ ಮಾಡ್ತಾರೆ. ಹೆಣ್ಮಕ್ಳಿಗೆ ಬಂದು ಟೈಲರಿಂಗು ಕೊಡ್ತವ್ರೆ. ಹಿಂದೂ ಮುಸ್ಲಿಮು ಯಾವುದೇ ಜಾತಿ ಭೇದ ಇಲ್ಲ. ಸುಮಾರು 2,000 ಹೆಚ್ಚು ಕಮ್ಮಿ ಜನ ಕೆಲ್ಸಕ್ಕೆ ಬರ್ತಾವ್ರಲ್ಲಿ. ಏನಾಗ್ತಿರ್ತದ? ವಾಯ್ಸ್ ಕೇಳಿಸಲ್ಲ. ವಯಸ್ಸು ಬರ್ತದೆ ನಮಗೆ. ಅವ್ರು ಮಾತಾಡೋದು ಒಂದೆರಡು ಏನಿಲ್ಲ, ರೆಡಿ ಆಗ್ತೀರಾ? ವರ್ಷದ ಮುನ್ನ ರೆಡಿ ಆಗಿದ್ರಿ ನೀವು? ಮುಂಚೆ ಬಂದು ಮಾಡ್ಕೊಂಡು ಹೋಗಿರಲ್ಲ, ಹೆಂಗಿದ್ದೆ ಅವಾಗೆಲ್ಲ? ಪ್ರತಿ ವಾರಕ್ಕೊಮ್ಮೆ ಶನಿವಾರದಂದು ಹುಲಿಯೂರುದುರ್ಗಕ್ಕೆ ಭೇಟಿ ಕೊಡ್ತಾರೆ. ಸಂಜೆ 5:30ಕ್ಕೆ. ಏನು ತೊಂದರೆ ಆಗಿತ್ತು ಅಯ್ಯ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಪರವಾಗಿಲ್ವಾ ಬಂದಿದ್ದಕ್ಕೆ? ಚೆನ್ನಾಗಿತ್ತು. ಮೊದಲು ಚೆನ್ನಾಗಿತ್ತು, ಮತ್ತೆ ತೊಂದರೆ ಆಗಿದೆ ನಿಮಗೆ. ಇಲ್ಲಿ ಬಂದಾಗ್ಲಿಂದ ಪರವಾಗಿಲ್ವಾ? ಅದೇ ವರ್ಷಕ್ಕೊಂದ್ಸಲಿ ಮಾಡಿಸ್ಕೊಡಿ ಅಂತ ಹೇಳ್ತಿರ್ತೀವಿ. ವರ್ಷಕ್ಕೊಂದು ಮಾಡಿಸ್ಕೊಂಡು ಹೋಗ್ತಾ ಇದ್ರೆ
ಅದೇನೋ ಮಿಸ್ಟೇಕ್ ಆಗಿರುತ್ತೆ, ಅದು ಪವರ್ ಕಮ್ಮಿ ಆಗಿದೆ, ಅದರಿಂದ ನಿಮಗೆ ಇದಾಗಿದೆ. ಇಲ್ಲಿ ಬಂದ್ಮೇಲೆ ನಿಮಗೆ ಮುಂಚೆ ಫಸ್ಟ್ ಹೇಗಿದ್ರಿ? ಹಾಂ ಹಾಂ ಅಲ್ಲಿ ಅಲ್ಲಿ ಇವರು ಹಾಂ 20-30 ಆಡು ಸತ್ತೋಗಿದ್ವಾ? ಹಾಂ ಇವರು ನಿಮ್ಗೆಲ್ಲ ಒಳ್ಳೇದು ಮಾಡಿದ್ರ? ಎಲ್ಲ ರೆಡಿ ಮಾಡಿಕೊಟ್ಮೇಲೆ ನಿಮ್ಗೆಲ್ಲ ಚೆನ್ನಾಗಾಗಿದೆ ತಾನೆ? ಹಾಂ ಅದೇ 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 ಏನಿಲ್ಲ, ಇನ್ನು ಮುಂದೆ ಈಗ ಚೆನ್ನಾಗಿರ್ತೀರಾ ತೋಡ್ರಿ. ಈ ಗುರುಗಳ ಬಗ್ಗೆ ಏನು ಹೇಳ್ತೀರಾ? ಗುರುಗಳ ಬಗ್ಗೆ ಏನು ಹೇಳ್ತೀರಾ? ರಾಜನವ್ರೆ ನಮಸ್ತೆ. ನಮಸ್ತೆ. ಯಾವೂರು ನಿಮ್ಮದು? ನಮ್ಮದು ಕಾಳೆನಹಳ್ಳಿ, ಗುಬ್ಬಿ ತಾಲೂಕು. ಹೌದೇನು? ಏನು ಅನಿಸುತ್ತೆ ನಿಮ್ಮ ಗುರುಗಳ ಬಗ್ಗೆ? ಗುರುಗಳ ಬಗ್ಗೆ ನಮಗೆ ತುಂಬ ವಿಶ್ವಾಸ ಐತೆ, ಪ್ರೀತಿ ಐತೆ. ಯಾವುದೇ ರೀತಿಯಾದ ಕಷ್ಟಗಳಿದ್ರೂ ಬಂದು ಸ್ಪಂದಿಸ್ತಾರೆ ನೀಟಾಗಿ. ಅದರಲ್ಲಿ ಯಾವುದೇ ಧರ್ಮ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಯಾವುದೇ ದೇವಸ್ಥಾನ ಆಗಲಿ ಮಸೀದಿ ಆಗಲಿ ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾರೆ. ಯಾವುದೇ ರೈತರ ಸಮಸ್ಯೆ ಇದ್ರೂ ಬಂದು ಸ್ಪಂದಿಸ್ತಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ನೀಟಾಗಿ ಸ್ಪಂದಿಸ್ತಾರೆ ಗುರುಗಳು. ಸಾರ್ವಜನಿಕವಾಗಿ ತುಂಬಾ ಅನುಕೂಲವಾಗ್ತದೆ. ಎಲ್ಲೇ ಕರೆದ್ರು ಫೋನ್ ಮಾಡಿದ್ರು ಬರ್ತಾರೆ. ನಿಮ್ಗೆ ರೈತ ಸಂಘದಾಗ್ಬೋದು, ಯಾವ್ದಾರ ಬಡವರಿಗೆ ಏನಾಗ್ಲಿ ಕಾರ್ಯ ಆಗಿರ್ಬೋದು, ಇನ್ನೊಂದು ಏನಾರ ಆಗಿರ್ಲಿ, ಭೇದ ಭಾವ ಯಾವುದಿಲ್ಲ, ಜಾತಿ ಯಾವುದೇ ಭೇದ ಭಾವ ಇರಲ್ಲ. ಬರ್ತಾರೆ, ಮತ್ತೆ ಸ್ಪಂದಿಸ್ತಾರೆ. ಸ್ಪಂದಿಸ್ಬಿಟ್ಟು ಆ ಕಾರ್ಯ ಏನಿದೆಯೋ ರೆಡಿ ಮಾಡ್ಕೊಟ್ಟು ಸಾಕಷ್ಟು ಅನುಕೂಲ ಮಾಡ್ಕೊಡ್ತಾರೆ. ತುಂಬಾ ಅನುಕೂಲ ಮಾಡಿದ್ದಾರೆ ಎಲ್ಲರಿಗೂ. ಬಡವ್ರ ಮಕ್ಳಿಗೆಲ್ಲ ತುಂಬಾ ಬಡವರಿಗೆಲ್ಲ ತುಂಬಾ ಅನುಕೂಲ. ಇನ್ನೊಂದು ಕೇಳ್ಪಟ್ಟೆ, ರೈತ ಇದು ಇವರು ಸ್ವಯರ್ಜಿತವಾಗಿ ಹೆಣ್ಮಕ್ಳುಗಳಿಗೆ ಟೈಲರಿಂಗ್ಗಳು ಎಲ್ಲ ಕಳಿಸ್ತಾ ಇದಾರೆ. ಎಷ್ಟೋ 3,000 ಜನ ಟೋಟಲ್ ಕಲ್ತಿದ್ದಾರೆ ಇವ್ರ ಕೆಳಗಡೆ, ಇವ್ರ ಕಡೆಯಿಂದ ಅಂತ ಸುದ್ದಿ ಬಂತು. ನಿಜಾನ ಅದು? ಹೌದು. ನಿಮ್ಗೆಲ್ಲ ತುಂಬಾ ಅವರು ಸ್ಪಂದಿಸ್ತಾರ? ಫೋನ್ ಮಾಡಿದಾಗ ಚೆನ್ನಾಗಿ ಸ್ಪಂದಿಸ್ತಾರೆ, ತುಂಬಾ ಹತ್ತಿರವಾಗಿರ್ತಾರೆ. ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ರಿಟರ್ನ್ ಅವರೇ ಕಾಲ್ ಮಾಡಿಬಿಡ್ಬೇಕಾರೆ ವಿಚಾರ ಮಾಡಿಬಿಟ್ಟು ಏನು ಎಷ್ಟು ಅಂತ ಕಷ್ಟ ಸುಖ ಎಲ್ಲ ಕೇಳ್ತಾರೆ. ಹೌದಾ? ಹಂಗಾರೆ ಇವ್ರ ಕಡೆಯಿಂದ ನಿಮ್ಗೆ ತುಂಬಾ ಎಷ್ಟೊತ್ತ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಬರ್ತಾರೆ ಅವರು? ನಮ್ಗೆ 15-20 ವರ್ಷದಿಂದ ಗೊತ್ತಿದೆ. 15-20 ವರ್ಷದಿಂದ ಇವ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಐತೆ. ಭೇಟಿ ಸಮಯ ಸಂಪರ್ಕಿಸಿ ಅಬ್ದುಲ್ ಶುಕೂರ್ ಗುರುಗಳು. ಮೊಬೈಲ್ ಸಂಖ್ಯೆ 9881010679 8970023129. ಇಮ್ರಾನ್ 9972492923. ಯಾವೂರು? ಚನ್ನಪಟ್ಟಣ. ಹೌದೇನು? ಇಲ್ಲೇನು ಬಂದಿದ್ದೀರಾ? ಇಲ್ಲಿ ನಾವು ಬಂದು 8 ವರ್ಷ ಆಯ್ತು. ಗುರುಗಳ ಹತ್ರ ಬರ್ತಾ ಇದೀವಿ. ಎಲ್ಲ ಪರವಾಗಿಲ್ಲ, ಎಲ್ಲ ಸಮಸ್ಯೆನೂ ಬಗೆಹರಿದಿದೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನಾಗಿತ್ತು ನಿಮ್ಗೆ? ನಮ್ಗೆ ಮನೆ ಹತ್ರ ಕಡೆ ಏನೋ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದೆಲ್ಲ ಸ್ವಲ್ಪ ಬಗೆಹರಿಸ್ಕೊಂಡ್ಬಿಟ್ಟು ಈಗ ಬಂದಿದ್ದೀವಿ. ಇವ್ರ ಹತ್ರ ಬಂದು ಹೋದ್ರೆ. ಎಷ್ಟು ವರ್ಷ ಆಯ್ತು ಮಾಡಿಸಿ? ನಾವು ಬಂದು 8 ವರ್ಷ ಆಯ್ತು. 8 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಹೌದಾ? ಇವ್ರ ಕಡೆಯಿಂದ ನಿಮ್ಗೆಲ್ಲ ಒಳ್ಳೇದಾಗೈತೆ? ಮುಂಚೆ ಹೇಗಿದ್ರಿ, ಈಗ ಹೇಗಿದ್ದೀರಾ? ಈಗ ಪರವಾಗಿಲ್ಲ. ನಮ್ಗೆ ಇವ್ರ ಹತ್ರ ಬಂದು ಹೋದ್ರೆ ಸ್ವಲ್ಪ ಸಾಮಗ್ರಿಗಳು ಕೊಡ್ತಾರೆ. ಸ್ವಲ್ಪ ತಗೊಂಡು ಮನೆ ಹತ್ರ ಎಲ್ಲ ನಾವು ಹೀಗೆ ಬಂದು ಮಾಡಿದ್ರೆ ನಮ್ಗೆಲ್ಲ ಸಮಸ್ಯೆ ಎಲ್ಲ ಬಗೆಹರಿತು. ಇವರು ಏನು ಭೇದ ಭಾವ, ಜಾತಿ ಮತ ಅವೆಲ್ಲ ಭೇದ ಗೀದ ಏನಿಲ್ಲ. ಮಾಮೂಲಿ ಎಲ್ಲ ನಾರ್ಮಲ್ ಏನಿದೀವಿ ಅದೇ ತರನೇ ಇದ್ದೀವಿ. ಜಾತಿ ಭೇದ ಏನಂದ್ರೆ ಏನೂ ಇಲ್ಲ. ಎಲ್ಲ ಒಳ್ಳೇದಾಗಿ ನಿಮ್ಗೆ ಎಷ್ಟೊತ್ತರ ಫೋನ್ ಮಾಡಿದ್ರು ಅವರು ಸ್ಪಂದಿಸ್ತಾರ? ರಾತ್ರಿ ಯಾವಾಗ ಫೋನ್ ಮಾಡಿದ್ರು ಜನಗಳಿಗೆ ಬಡವರುಗಳಿಗೆಲ್ಲರೂ ಅನುಕೂಲ ಮಾಡ್ತಿದಾರ? ಎಷ್ಟೊತ್ತಲ್ಲಿ ನಿಮ್ಗೆಲ್ಲಾನು ಸ್ಪಂದಿಸ್ತಾ ಇದಾರೆ? ಸರಿ, ಹೌದಣ? ಇವಾಗ ಈಗ ನೀವು ಈಗ ಹೇಗಿದ್ದೀರಾ? ಅವ್ರ ಕೈ ಬಂದವ್ರ ಆಶೀರ್ವಾದದಿಂದ ನೀವು ಏನೇನು ಅವ್ರ ಕಡೆ ಜಮೀನ್ ಕಡೆ ಏನೋ ಸಮಸ್ಯೆ ಇತ್ತು, ಇವ್ರ ಕೈಲೇ ತಗಿಸಿ ಎಲ್ಲ ಪರಿಹಾರ ತಗೊಂಡು ಮಾಡಿದ್ದೀವಿ. ಎಲ್ಲ ಒಳ್ಳೇದಾಗಿದೆ. ಮುಂಚೆ ಯಾವ ಸ್ಟೇಜ್ ಅಲ್ಲಿ ಇದ್ರಿ, ಈಗ ಹೇಗಿದ್ದೀರಾ? ಈಗ ಪರವಾಗಿಲ್ಲ ಗುರುಗಳ. ಇಲ್ಲಿ ಹೋಗಿ ಬಂದ್ಮೇಲೆ ನಮ್ಗೆಲ್ಲ ಸ್ವಲ್ಪ ಸಮಸ್ಯೆಗೆಲ್ಲ ಒಂದ್ ಸ್ವಲ್ಪ ಪರಿಹಾರ ಸಿಗ್ತದೆ. ಹೌದಾ? ಹೌದು. ಮುಂಚೆಗಳು ಚೆನ್ನಾಗಿದೆ. 8 ವರ್ಷ ಆದ್ಮೇಲೆ ತಿರ್ಗಿ ಮತ್ತೆ ಇವ್ರದೇ ಅಂತ ಹುಡುಕೊಂಡ್ ಬಂದಿದ್ದೀರಾ? ಹೌದಾ? ಸರಿ ಕಣ, ಆಯ್ತು. ಏನ ನಿಮ್ ಗುರುಗಳಿಗೆ ಏನ್ ಹೇಳ್ತೀರಾ? ತುಂಬಾ ಥ್ಯಾಂಕ್ಸ್ ಹೇಳ್ಬೋದು. ಎಲ್ಲ ಸ್ವಲ್ಪ ಪರಿಹಾರ ಇನ್ನ 100 ಜನ 1000 ಜನದಿಂದ ಇದಾಗ್ಲಿ ಬರ್ತಾರೆ. ನಾವು ನಮ್ಮ ಫ್ಯಾಮಿಲಿ ಏನದು ಎಲ್ಲಾನು ಕರ್ಕೊಂಡ್ ಬರ್ತೀವಿ. ಏನ್ ಸಮಸ್ಯೆ ಬಂದ್ರು ಅಲ್ಲಿ ಇಲ್ಲಿ ಕರ್ಕೊಂಡ್ಬಂದು ಬಗೆಹರಿಸ್ಕೊತೀವಿ.
ಹೌದಾ? ಬಾ. ನೋಡಿ ತಾತನು ಅಂತ ಎತ್ತಿದ್ರೆ ಅವು ಮಾಡಿಸ್ತಾರಲ್ಲ first.